ನಮಃ. ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಜಂಬದಿಂದ ತೆರಳಿದ ನಿಮಗೆ ಈಗ ಸೋಲನ್ನು ಒಪ್ಪಿಕೊಳ್ಳಲು ನಾಚಿಕೆ ಆಗುವುದಿಲ್ಲವೇ? ನಾವು ಸಕಲ ಪ್ರಯತ್ನವನ್ನು ಮಾಡಿದೆವು ದೇವೇಂದ್ರ, ಆದರೆ ಅವನ ಏಕಾಗ್ರತೆಯನ್ನು ವಿಚಲಿತಗೊಳಿಸಲು ಅಸಾಧ್ಯವಾಯಿತು. ನಮ್ಮ ಎಲ್ಲಾ ಶಕ್ತಿಗಳು ಅವನ ತಪಸ್ಸನ್ನು ಭಂಗಗೊಳಿಸಲು ವಿಫಲವಾಯಿತು. ಸಾಕು, ನಿಲ್ಲಿಸಿ ನಿಮ್ಮ ಪ್ರಲಾಪ. ಗೆಲ್ಲಲಾಗಲಿಲ್ಲ ಎಂಬುದಕ್ಕಿಂತ ಎದುರಾಳಿಯನ್ನು ಹೊಗಳುವುದು ಸೋಲಿಗಿಂತ ಕಡೆಯಾದದ್ದು. ನಿಮ್ಮಿಂದ ಆಗದಿದ್ದರೇನಂತೆ, ನಾನು ಸಾಧಿಸಿ ತೋರಿಸುತ್ತೇನೆ. ನೋಯಿಸುವುದೇ ಉದ್ದೇಶವಾದಾಗ ಚಿವುಟಲು ಹಿಂದೇಟು ಏಕೆ? ಈರಣ್ಯನ ದೌರ್ಬಲ್ಯವನ್ನೇ ಉಪಯೋಗಿಸಿಕೊಳ್ಳುತ್ತೇನೆ. ವಿಪ್ರಚಿತ್ತಿ. ಓಹೋ, ಇಂದ್ರದೇವ ಅಮೃತವನ್ನು ಕುಡಿದು ಅಮರರಾಗಿದ್ದೇವೆಂಬ ಅಹಂಕಾರದಲ್ಲಿ ದಾನವ ಲೋಕಕ್ಕೂ ಬರುವಷ್ಟು ಧೈರ್ಯವೇ? ಇಷ್ಟು ದೂರ ಪ್ರಯಾಣ ಬೆಳೆಸಿರುವ ಉದ್ದೇಶ ಕೇಳಬಹುದೇ? ಆಕ್ರಮಣ ಮಾಡಲು ಬಂದಿದ್ದೇನೆ. ಆಕ್ರಮಣವೇ? ಅದು ಹೇಗೆ ಸಾಧ್ಯ? ರಾಜನ ಅನುಪಸ್ಥಿತಿಯಲ್ಲಿ ಆಕ್ರಮಣ ನಿಷಿದ್ಧವಲ್ಲವೇ? ರಾಜ್ಯವನ್ನ ಕಾಯುವುದು ರಾಜನ ಕರ್ತವ್ಯ. ಕರ್ತವ್ಯ ಮರೆತು ರಾಜ ಎಲ್ಲಿಗೋ ಹೋದರೆ, ಅನುಚಿತವನ್ನು ಬಯಸಿ ಅತಿ ಆಸೆಗೆ ಬಿದ್ದರೆ ರಾಜ್ಯವು ಉಳಿಯುವುದಿಲ್ಲ, ರಾಜನು ಉಳಿಯುವುದಿಲ್ಲ. ಈ ಪರಿಜ್ಞಾನ ನಿಮ್ಮನ್ನು ಬಿಟ್ಟು ಹೋದ ಆ ದೊರೆಗಿರಬೇಕಿತ್ತು. ಆದರೂ ನೀನು ತಪ್ಪು ಮಾಡುತ್ತಿದ್ದೀಯ ದೇವೇಂದ್ರ. ನಾನಿಲ್ಲಿಗೆ ಬಂದಿರುವುದು ನಿನ್ನ ಉಪದೇಶ ಕೇಳುವುದಕ್ಕಲ್ಲ, ಆಕ್ರಮಣ ಮಾಡಲು. ದೇವೇಂದ್ರ, ಶಾಂತನಾಗು. ದೇವೇಂದ್ರ, ಶಾಂತನಾಗು. ಏಕೆ ಇಂತಹ ಕೃತ್ಯವನ್ನು ಮಾಡುತ್ತಿರುವೆ? ಇದು ನಿನಗೆ ಶೋಭೆ ಅಲ್ಲ. ನಾನು ಏನು ಮಾಡುತ್ತಿದ್ದೇನೆಂಬ ಕಲ್ಪನೆ ನನಗಿದೆ. ಅಷ್ಟಕ್ಕೂ ನಾನು ಈ ಕೃತ್ಯವನ್ನು ಎಸಗುವುದಕ್ಕೆ ನಿಮ್ಮ ಮಗನೇ ಕಾರಣ. ನನ್ನ ಮಗನೇ? ಏನು ಹೇಳುತ್ತಿರುವೆ ದೇವೇಂದ್ರ? ಎಲ್ಲವನ್ನು ಬಿಡಿಸಿ ಹೇಳುವಷ್ಟು ಸಮಯವಿಲ್ಲ. ನೀವು ನನ್ನ ತಾಯಿಯ ಸಹೋದರಿ ಎಂಬ ಕಾರಣಕ್ಕೆ ಉತ್ತರ ನೀಡಿದೆ. ಆದರೆ ಇನ್ನೊಂದು ಪ್ರಶ್ನೆಯನ್ನು ನಾನು ಸಹಿಸುವುದಿಲ್ಲ. ನೀವು ದಾನವ ಕುಲದ ಜನ್ಮದಾತೆ, ನಿಮ್ಮೊಂದಿಗೇನು ಮಾತು? ಪ್ರಯಾಗ! ಇಂದ್ರ, ದೇವೇಂದ್ರ, ಇಂದ್ರ,
ನಾರಾಯಣ ನಾರಾಯಣ. ದೇವರ್ಷಿಗಳೇ, ನಿಮಗೆ ಇಂದ್ರದೇವನ ಮನದ ಮರ್ಮ ಅರಿವಿಗೆ ಬಂದಂತೆ ಭಾಸವಾಗುತ್ತಿದೆ. ಅವರು ತಮ್ಮ ಸ್ಥಾನ ಗೌರವವನ್ನು ಮರೆತು ವರ್ತಿಸುತ್ತಿದ್ದಾರೆ. ಇದು ಖಂಡನೀಯ. ನಾರಾಯಣ ನಾರಾಯಣ. ಇಂದ್ರದೇವನಿಗೆ ಇಂತಹ ಬುದ್ಧಿ ಏಕೆ ಬಂದಿತೋ? ಧರ್ಮದ ಪಾಲನೆ ಉಲ್ಲಂಘನೆ ಮಾಡುತ್ತಿದ್ದಾನೆ, ಅಧರ್ಮದಿಂದ ವರ್ತಿಸುತ್ತಿದ್ದಾನೆ. ಇಂದ್ರದೇವ ತನ್ನ ಸಿಂಹಾಸನವನ್ನು ಉಳಿಸಿಕೊಳ್ಳಲು ತನ್ನ ಮನದೊಳಗಿರುವ ಚಿಂತನೆಯ ಕಾರ್ಯಕ್ಕೆ ಹೊರಟಿದ್ದಾನೆ. ಇದಾಗಬಾರದು. ಇಂದ್ರದೇವನ ದುಷ್ಟ ಯೋಜನೆ ಸಫಲವಾಗದಂತೆ ನೀವು ತಡೆಯಿರಿ. ಮಾತೆ, ನೀವು ಚಿಂತಿಸದಿರಿ. ಯಾವುದೇ ಕಾರ್ಯ ಆಗಬೇಕಾದರೆ ಅದು ನನ್ನ ಪ್ರಭುವಿನ ಲೀಲೆಯೇ ಆಗಿರುತ್ತದೆ. ಕೆಡಕಿನಿಂದ ಆರಂಭವಾಗಲಿ ಅಥವಾ ಒಳಿತಿನಿಂದ ಆರಂಭವಾಗಲಿ, ಕೊನೆಯಲ್ಲಿ ಉಳಿಯುವುದು ಒಳಿತು ಮಾತ್ರ. ಆದರೆ ಇಂದ್ರದೇವನಿಂದ ಕೆಡುಕು ಆಗಬಾರದಲ್ಲವೇ? ದೇವತೆಗಳ ಮೇಲೆ ಅಸುರರ ಮತ್ಸರ ನ್ಯಾಯ ಸಮ್ಮತವಾಗುತ್ತದೆ ದೇವರ್ಷಿಗಳೇ. ಲೋಕವೇ ಒಪ್ಪುವಂತಿರಬೇಕಾದ ಇಂದ್ರನಿಂದ ಕರ್ತವ್ಯ ಚ್ಯುತಿಯಾಗಬಾರದು. ನಿಮಗೆ ನನ್ನ ಮಾತಿನ ಅಂತರಂಗ ಅರಿವಾಗಿದೆ ಎಂದು ಭಾವಿಸುತ್ತೇನೆ. ಅರಿವಾಗಿದೆ ಮಾತೆ. ನಿಮ್ಮ ಆಣತಿಯನ್ನು ಕಾರ್ಯರೂಪಕ್ಕೆ ತರುತ್ತೇನೆ. ನಾರಾಯಣ ನಾರಾಯಣ. ಕಯಾದು! ಇಂದ್ರದೇವ, ಏನು ಮಾಡುತ್ತಿರುವೆ? ಬಿಡು ನನ್ನ ಕೈಯನ್ನು. ಇಂದ್ರದೇವ! ಇಂದ್ರದೇವ, ಬಿಡಿ ನನ್ನನ್ನು. ಏಕೆ ಹೀಗೆ ಮಾಡುತ್ತಿದ್ದೀರಿ? ಬಿಡು ದೇವೇಂದ್ರ. ದೇವೇಂದ್ರ ಬಿಡು. ದೇವ ಬಿಡಿ ನನ್ನನ್ನು. ಏಕೆ ಹೀಗೆ ಮಾಡುತ್ತಿದ್ದೀರಿ ಸ್ವಾಮಿ? ಇಂದ್ರ, ಕೈಯಾದಳನ್ನು ಬಿಟ್ಟು ಬಿಡು. ದಯವಿಟ್ಟು ನನ್ನ ಮಾತನ್ನು ಕೇಳು. ಕೈಯಾದಳನ್ನು ಬಿಟ್ಟು ಬಿಡು. ನಾನಿಲ್ಲಿಗೆ ಬಂದಿರುವುದು ಇವಳನ್ನ ಕರೆದುಕೊಂಡು ಹೋಗಲು. ಇವಳ ಗರ್ಭದಲ್ಲಿರುವ ಶಿಶುವಿನಿಂದ ಆಗುತ್ತಿರುವ ಅಪಾಯವನ್ನು ತಡೆಯುತ್ತೇನೆ. ದೇವೇಂದ್ರ! ಇಂದ್ರ! ಬಿಡು ನನ್ನನ್ನು. ದೇವೇಂದ್ರ ಬಿಡು. ಇದು ಅಪರಾಧ. ಬಿಟ್ಟು ಬಿಡು ನನ್ನನ್ನು. ಸ್ವಾಮಿ! ದೇವೇಂದ್ರ, ನಿನ್ನ ಈ ದುರ್ನಡತೆಗಳಿಂದಲೇ 3 ಲೋಕದಲ್ಲೂ ಅವಮಾನಕ್ಕೊಳಗಾಗುತ್ತೀಯ. ಬಿಡು ನನ್ನನ್ನು. ಹೆಣ್ಣಿನ ಶಾಪ ನಿನ್ನನ್ನು ತಟ್ಟದೆ ಬಿಡುವುದಿಲ್ಲ. ನೀನು ಉಳಿದರೆ ತಾನೆ ನಿನ್ನ ಶಾಪ ಕೆಲಸ ಮಾಡುತ್ತದೋ ಇಲ್ಲವೋ ನೋಡೋಣ. ನಿನ್ನನ್ನು ನೋಯಿಸಿದರೆ ನಿನ್ನ ಪತಿಯ ತಪಸ್ಸು ಭಂಗವಾಗುತ್ತದೆ. ಅದೇ ನನ್ನ ಉದ್ದೇಶ. ಅದೇ ನನ್ನ ಉದ್ದೇಶ. ಬಿಡು ನನ್ನನ್ನು ಸ್ವಾಮಿ. ಬಿಡಿ ನನ್ನ ಕೈಯನ್ನು. ಏಕೆ ಹೀಗೆ ವರ್ತಿಸುತ್ತಿದ್ದೀರಿ? ಅಮ್ಮ, ಬಿಡಿ ನನ್ನನ್ನು. ದೇವ ಸ್ವಾಮಿ, ನಿಮ್ಮನ್ನು ಎಂದು ನೋಡುವೆನೋ ಎಂದು ನಮ್ಮ ಮನವು ಹಾತೊರೆಯುತ್ತಿತ್ತು. ಕಡೆಗೂ ನಿಮ್ಮನ್ನು ನೋಡುವ ಭಾಗ್ಯ ದೊರಕಿದೆ ಸ್ವಾಮಿ. ಇಲ್ಲು ಮಹಾರಾಣಿ, ನಾನು ನಿನ್ನನ್ನು ಇಲ್ಲಿಗೆ ಕರೆತಂದದ್ದು ನಿನ್ನ ಪತಿಯ ದರ್ಶನ ಮಾಡಿ ಸಂಭ್ರಮಿಸುವುದಕ್ಕಲ್ಲ. ಇದು ಸಮಾಗಮವಲ್ಲ ಅಸುರರಾಣಿ. ನೀನೀಗ ನಿನ್ನ ಪತಿಯ ತಪಸ್ಸನ್ನು ಭಂಗಗೊಳಿಸಬೇಕು. ಇಲ್ಲವಾದರೆ ನಿನ್ನ ಗರ್ಭ ನಾಶವಾಗುತ್ತದೆ ಮತ್ತು ನೀನು ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಹೀಗೆ ಅಬಲೆಯಾದ ಸ್ತ್ರೀಯ ಮೇಲೆ ದೌರ್ಜನ್ಯ ಎಸಗುವುದು ನಿಮಗೆ ಥರವೇ ದೇವೇಂದ್ರ? ಗರ್ಭಿಣಿಯಾದ ನನ್ನನ್ನು ಹೊತ್ತು ತಂದದ್ದು ಅಲ್ಲದೆ ಕಟುವಾಗಿ ವರ್ತಿಸುತ್ತಿದ್ದೀರಿ. ನನ್ನ ಗರ್ಭನಾಶ ಮಾಡುವ ಅಂಶ ನಿಮ್ಮ ಮನದೊಳಗೆ ಹುಟ್ಟಿದ್ದೇ ಆದರೆ ನಿಮಗೆ ಶಿಶು ಹತ್ಯೆ ದೋಷ ಸುತ್ತಿಕೊಳ್ಳುತ್ತದೆ.
ಇಂತಹ ಅಧರ್ಮದ ಚಿಂತನೆಗಳಿಂದಲೇ ನೀವು ಇಂದ್ರ ಪದವಿಯನ್ನೇ ಕಳೆದುಕೊಳ್ಳುತ್ತೀರಿ. ಎಚ್ಚರ. ಕಯಾದು, ನನ್ನ ಪದವಿ ಹೇಗೆ ಉಳಿಸಿಕೊಳ್ಳಬೇಕು ಎನ್ನುವುದು ನನಗೆ ತಿಳಿದಿದೆ. ಸಂಬಂಧದಲ್ಲಿ ನಾನು ನಿಮಗೆ ಅತ್ತಿಗೆಯಾಗಬೇಕು ದೇವೇಂದ್ರ. ಅತ್ತಿಗೆ ತಾಯಿಗೆ ಸಮಾನ. ನನ್ನ ಹೆಸರು ಉಚ್ಚರಿಸುವುದೇ ಮಹಾಪಾಪ. ಬೇಡ, ಈ ಅಪಮಾನ ಬೇಡ. ಕಟುವಾಗಿ ನಡೆಯಬೇಡಿ ದೇವೇಂದ್ರ. ಲೋಕ ದ್ವೇಷಿಸೋ ಅಸುರನ ಪತ್ನಿ ನೀನು. ನಿನಗೆಂತ ಅಪಮಾನ, ಲಜ್ಜೆ. ಈ ವ್ಯರ್ಥವಾದ ಮಾತುಗಳನ್ನಾಡದೆ ನಿನ್ನ ಪತಿಯ ತಪಸ್ಸನ್ನು ಭಂಗಗೊಳಿಸು. ನಿನ್ನ ಧ್ವನಿಯೇ ನಿನ್ನ ಈ ಪತಿಯ ತಪಸ್ಸನ್ನು ಅಂತ್ಯಗೊಳಿಸಲು ಸಾಧ್ಯ. ಅಸುರನಿಗೇಕೆ ಅಮರತ್ವದ ದುರಾಸೆ? ನೀವು ಎಸಗಿರುವ ಈ ಕೃತ್ಯಕ್ಕೆ ನಿಮಗೆ ನಾಚಿಕೆಯಾಗಬೇಕು. ಅಸುರರು ಎನ್ನುವ ಮೊದಲು ನೀವೀಗ ಮಾಡುತ್ತಿರುವ ದ್ರೋಹವನ್ನು ನೆನೆಯಿರಿ ದೇವೇಂದ್ರ. ನಾನು ಅಸುರ ಸ್ತ್ರೀಯೇ ಆದರೂ ನನ್ನ ಒಡಲ ಶಾಪ ನಿಮ್ಮನ್ನು ತಟ್ಟದೆ ಬಿಡಲಾರದು. ಸೊಕ್ಕಿನಿಂದ ಮಾತನಾಡುತ್ತಿದ್ದೀಯ. ಅಡೆ, ನಿನ್ನ ಪತಿಯ ತಪಸ್ಸನ್ನು ಭಂಗಗೊಳಿಸು. ಇಲ್ಲ, ನನ್ನ ಪತಿಯ ತಪಸ್ಸನ್ನು ನಾ ಭಂಗಪಡಿಸಲಾರೆ. ನೀವು ನನ್ನ ಪ್ರಾಣವನ್ನೇ ತೆಗೆದರೂ ಸರಿ, ನಿಮ್ಮ ಈ ದುರುಳ ಕಾರ್ಯ ನಡೆಯಲು ನಾನು ಬಿಡುವುದಿಲ್ಲ. ಓಹೋ, ನಿನ್ನ ಪತಿ ಅಮರನಾಗಿ ಬಿಡಲಿ ಎಂಬ ಕುತಂತ್ರವೋ? ಹಾಗಾದರೆ ನನಗೆ ಕ್ರೂರಿಯಾಗದೆ ಬೇರೆ ದಾರಿ ಇಲ್ಲ ಕಯಾದು. ಹಿರಣ್ಯಕಶಿಪುವಿಗೆ ಯಾವ ಶಕ್ತಿಯೂ ಸಿಗದಂತೆ ಮಾಡುತ್ತೇನೆ. ಈ ದುರುಳನ ವಂಶ ಉಳಿಯಬಾರದು. ನಿನ್ನ ಗರ್ಭದಲ್ಲಿರುವ ಶಿಶುವನ್ನು ಹೇಗೆ ಉಳಿಸಿಕೊಳ್ಳುತ್ತೀಯೋ ನೋಡುತ್ತೇನೆ. ವಜ್ರ 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 ವಜ್ರ. ನಾರಾಯಣ ನಾರಾಯಣ. ದೇವೇಂದ್ರ, ದದೀಚಿ ತನ್ನ ದೇಹತ್ಯಾಗ ಮಾಡಿ ನಿನಗೆ ವಜ್ರಾಯುಧ ಕೊಟ್ಟಿದ್ದು ಸಾರ್ಥಕವಾಯಿತು. ಶಾಂತನಾಗು ದೇವೇಂದ್ರ, ಶಾಂತನಾಗು. ಮಹಾರಾಣಿ ಕಯಾದು, ನೀವು ಹೆದರದಿರಿ, ನನ್ನ ಜೊತೆ ಬನ್ನಿ. ದೇವೇಂದ್ರ, ನೀನು ಈ ರೀತಿ ವರ್ತಿಸುವುದು ಸರಿಯಲ್ಲ. ದೇವರ್ಷಿಗಳೇ, ಏಕೆ ತಡ್ತೀರಿ? ಈ ಅಸುರನ ವಂಶ ವೃದ್ಧಿಯಾಗುವುದರಿಂದ ನಮ್ಮ ದೇವತೆಗಳಿಗೆ ಇನ್ನೊಬ್ಬ ಶತ್ರು ಹುಟ್ಟಿದನೆಂದೇ ಅರ್ಥ. ದೇವೇಂದ್ರ, ನಿನ್ನ ಆತಂಕಕ್ಕೆ ಕಾರಣವಿಲ್ಲ. ಕಯಾದುವಿನ ಗರ್ಭದಲ್ಲಿ ಜನಿಸುತ್ತಿರುವ ಮಗು ಅಸುರ ಸಂತಾನವೇ. ಆದರೆ ಆ ಮಗುವಿನ ಮೇಲೆ ನನ್ನ ಪ್ರಭು ಶ್ರೀಹರಿ ಅನುಗ್ರಹ ಇದ್ದೇ ಇರುತ್ತದೆ. ಆ ಶಿಶುವಿನಿಂದ ಲೋಕ ಕಲ್ಯಾಣವೇ ಆಗಲಿದೆ. ಆ ಶಿಶುವಿನ ಜನ್ಮದ ನಂತರ ದೇವತೆಗಳಾದ ನಿಮ್ಮ ಸಮಸ್ಯೆಗಳು ಬಗೆಹರಿಯಲಿದೆ. ದೇವೇಂದ್ರ, ಎಲ್ಲವೂ ಒಳ್ಳೆಯದೇ ಆಗುತ್ತಿರುವಾಗ ನೀವು ಮಾತ್ರ ಹುಡುಕುವುದು ಬೇಡ. ಹೌದೇ? ಆದರೂ ದೇವರ್ಷಿಗಳೇ, ನನ್ನ ಮಾತನ್ನು ಆಲಿಸಿ ದೇವೇಂದ್ರ. ನಿನಗೆ ಯಾವ ಅನುಮಾನವೂ ಬೇಡ. ನೀನು ಮಾತ್ರ ಈ ಪಾಪದ ಕಾರ್ಯಕ್ಕೆ ಮುಂದಾಗಬೇಡ. ದೇವೇಂದ್ರ, ನೀವು ನಿಶ್ಚಿಂತೆಯಿಂದ ಇರಿ. ನನ್ನ ಪ್ರಭು ಶ್ರೀಮನ್ನಾರಾಯಣನು ಇರುವಾಗ ಅವನ ಹೊರೆ ಹೋಗದೆ ನೀವು ಈ ಕಾರ್ಯಕ್ಕೆ ತೊಡಗಿದ್ದು ತಪ್ಪು. ಮೊದಲು ನೀವು ಇಲ್ಲಿಂದ ಹೊರಡಿ. ದೇವೇಂದ್ರ, ನೀವು ಮೊದಲು ಇಲ್ಲಿಂದ ಹೊರಡಿ. ಮಹಾರಾಣಿ ಕಯಾದು, ನಿಮಗೆ ಇನ್ನು ಯಾವ ಅಪಾಯವೂ ಇಲ್ಲ. ನೀವು ಹೆದರದಿರಿ. ದೇವರ್ಷಿಗಳೇ,
ನಿಮ್ಮಿಂದ ಉಪಕಾರವಾಯಿತು. ದೈತ್ಯ ಕುಲವನ್ನು ನಿಮ್ಮ ಕರುಣೆಯಿಂದ ಕಾಪಾಡಿದಿರಿ. ಧನ್ಯವಾದಗಳು. ಆಗಲಿ ಮಹಾರಾಣಿ. ಈಗ ನಾವು ಆಶ್ರಮಕ್ಕೆ ತೆರಳೋಣ. ಅಲ್ಲಿ ನಿಮ್ಮ ರಕ್ಷಣೆಗೆ ಯಾವ ಕೊರತೆಯೂ ಇರುವುದಿಲ್ಲ. ದೇವರ್ಷಿಗಳೇ, ಇಂದ್ರ ಕಪಟಿ. ಅವರು ಯಾವಾಗ ಬೇಕಾದರೂ ಬಂದು ನನ್ನನ್ನು, ನನ್ನ ಸಂತಾನವನ್ನು ನಾಶ ಮಾಡಬಹುದು. ಅದಕ್ಕಾಗಿ ನಿಮ್ಮ ಮಾತು ಸತ್ಯ ಮಹಾರಾಣಿ. ದಾನವ ಅರಮನೆಯಲ್ಲಿ ಸಕಲ ಸೈನ್ಯದ ರಕ್ಷಣೆಯ ನಡುವೆಯೂ ನಿಮ್ಮ ಅಪಹರಣವಾಯಿತು. ಮಹಾರಾಣಿ, ನನ್ನ ಆಶ್ರಮದಲ್ಲಿ ಯಾವ ಮಾಯಾವಿಯ ಮಾಯಾಶಕ್ತಿಯೂ ಕೆಲಸ ಮಾಡುವುದಿಲ್ಲ. ಆ ಭಗವಂತನೇ ನನ್ನ ಆಶ್ರಮಕ್ಕೆ ಕಾವಲಾಗಿದ್ದಾನೆ. ಬನ್ನಿ ಮಹಾರಾಣಿ. ಬನ್ನಿ ಮಹಾರಾಣಿ. ब्रह्मदेवाय नमः। ॐ 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 ब्रह्मदेवाय